ನಮಸ್ಕಾರ. ಪ್ರತಿದಿನ ಏನಪ್ಪ ಕನ್ನಡ ಪಿಕ್ಚರಲ್ಲಿ ಬರೀ ಸೂಫ್ರಮ್ ಸೋದೆ ಹೇಳ್ತಾ ಇದ್ದಾರೆ ಅಂತ ನೀವು ಅನ್ಕೋಬೋದು. ಬಟ್ ಹೇಳೋವಂಥ ಪರಿಸ್ಥಿತಿ ಆಗಿದೆ. ಪ್ರತಿದಿನ ಏನಾದರೂ ಒಂದು ಹೊಸ ವಿಷಯ ಬರ್ತಾನೆ ಇದೆ. ಅಂದರೆ ಹೇಳಬೇಕು ಅನ್ನೋಷ್ಟು ಮೋಟಿವ್ ಮಾಡ್ತಿದೆ ಅದು. ಯಾಕೆಂದರೆ ಅಷ್ಟು ಖುಷಿ ಉದ್ಯಮಕ್ಕೆ ಕೊಡ್ತಿದೆ, ನಮಗೂ ಕೊಡ್ತಿದೆ. ಅಂದರೆ ಪ್ರತಿ ದಿನಾನೂ ಈ ಸಿನಿಮಾದ ಶೋಗಳು ರನ್ ಆಗ್ತಿರೋ ರೀತಿ, ಜನ ಮುಗಿಬಿದ್ದು ಸಿನಿಮಾ ನೋಡ್ತಿರೋ ರೀತಿ, ಬುಕ್ ಮೈ ಶೋ ಓಪನ್ ಮಾಡಿದ್ರೆ ಆರೆಂಜ್, ಆರೆಂಜ್, ಆರೆಂಜ್. ಅಂದರೆ ಅದನ್ನು ನೋಡೋದಕ್ಕೇನೆ ಎನರ್ಜಿ ನೋಡಿ ಹೆಂಗೆ ಎನರ್ಜಿ ಬರುತ್ತೆ ಅದನ್ನು ಹೇಳಬೇಕು ಅಂತಂದರೆ. ಅಂದರೆ ಈ ಸಿನಿಮಾ ಮೊದಲನೇ ದಿನದಿಂದನೂ ಅದೇ ರಿದಮನ್ನು ಕಾಯ್ಕೊಂಡಿದೆ. ಇವತ್ತಿಗೆ ಒಂದು ಹೊಸ ಅಪ್ಡೇಟು ಈ ಸಿನಿಮಾದು. ಹೊಸ ಅಪ್ಡೇಟ್ ಅನ್ನೋದಕ್ಕಿಂತ ಏನಾಗಿದೆ ಅನ್ನೋದೊಂದು ಮೊದಲು ಹೇಳ್ಬಿಡ್ತೀನಿ. ಭಾನುವಾರ ಈ ಸಿನಿಮಾ ಯಾವ ರೇಂಜಿಗೆ ಬ್ಯಾಂಗ್ ಆಗಿತ್ತು ಅಂದರೆ ಬೆಳಗ್ಗೆ 6 ಗಂಟೆಯಿಂದನೇ ಶೋ ಓಪನ್ ಆಗಿತ್ತು. ಭಾನುವಾರ ಒಂದೇ ದಿನ 3.5 ಕೋಟಿ ಕಲೆಕ್ಷನ್ನು ಸಿನಿಮಾ ಮಾಡಿತ್ತು. ಭಾನುವಾರ ಮಾತ್ರ ಅಂತ ಅಂದ್ಕೊಂಡಿದ್ವಿ. ಸೋಮವಾರ ಅದಕ್ಕಿಂತ ಜಾಸ್ತಿ ಆಗಿದೆ. ಇದಕ್ಕೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಅಂದರೆ ಪ್ರತಿ ದಿನವೂ ಸೂ ಫ್ರಮ್ ಸೋ ವಿಚಾರಕ್ಕೆ ಭಾನುವಾರ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಸೋಮವಾರ ಹೆಚ್ಚು ಕಮ್ಮಿ 3.55ರಿಂದ 3.60 ಅಂದರೆ 3,60,00,000ದಷ್ಟು ಈ ಸಿನಿಮಾ ಗಳಿಸಿದೆ. ಅಂದರೆ ಭಾನುವಾರಕ್ಕಿಂತ ಜಾಸ್ತಿ. ಅದು ಮೊದಲನೇ ದಿನ, ವಾರದ ಮೊದಲನೇ ದಿನ, ಎಲ್ಲರೂ ಬ್ಯುಸಿಯಾಗಿರೋಂಥ ದಿನ. ಅಂಥ ಒಂದು ದಿನ ಬೆಳಗ್ಗೆ 6 ಗಂಟೆಯಿಂದ ಹಿಡಿದು ಮಧ್ಯರಾತ್ರಿ ಶೋಗಳ ಆಗೋವರೆಗೂ ತುಂಬಿದ ಗೃಹಗಳಲ್ಲಿ ಈ ಸಿನಿಮಾ ಪ್ರದರ್ಶನ ಆಗಿದೆ. ಸೋಮವಾರ ಒಂದೇ ದಿನ ಇಷ್ಟರ ಮಟ್ಟಿಗೆ ಭಾನುವಾರಕ್ಕೂ ಮೀರಿದ ಕಲೆಕ್ಷನ್ ಆಗಿದೆ. ಆ್ಯಂಡ್ ಇವತ್ತು ಮಂಗಳವಾರ ಬೆಳಗ್ಗೆ ಬುಕ್ ಮೈ ಶೋ ಓಪನ್ ಮಾಡಿ ನೋಡ್ತಾ ಇದ್ದರೆ ಮತ್ತದೇ. ಇದನ್ನು ಹೇಳ್ದಿರೋಕ್ಕಾಗತ್ತಾ? ಈ ಸಂಭ್ರಮನ ಹಂಚ್ಕೊಳ್ದಿರೋಕ್ಕಾಗತ್ತಾ? ರಿವ್ಯೂಸ್ ನೋಡಬೇಕು. ಬುಕ್ ಮೈ ಶೋ ಓಪನ್ ಮಾಡಿದ್ರೆ ರಿವ್ಯೂಸ್ನ ಒಂದೊಂದು ಪುಟ ಬರೆದಿದ್ದಾರೆ. 2 ಪ್ಯಾರ, 3 ಪ್ಯಾರ. ಅಂದರೆ ಒಂದು ಸಿನಿಮಾ ಬರೀ ಇಷ್ಟ ಆಗೋದಲ್ಲ, ಒಳಗಿಳಿಯೋದಲ್ಲ, ಅದು ಕಾಡೋದಲ್ಲ, ಅದು ಎಲ್ಲವನ್ನೂ ಮಾಡಿಬಿಟ್ಟಿದೆ. ಸೂ ಫ್ರಮ್ ಸೋ ಎಲ್ಲ ಆ್ಯಂಗಲಲ್ಲೂ ಒಬ್ಬ ಕನ್ನಡ ಪ್ರೇಕ್ಷಕನನ್ನು ಹಾಗೆ ಮೋಟಿವ್ ಮಾಡಿದೆ, ಅಷ್ಟು ಖುಷಿ ಪಡಿಸಿದೆ. ಹಾಗಾಗಿ ನೀವು ಬೇಕಾದ್ರೆ ಬುಕ್ ಮೈ ಶೋ ಓಪನ್ ಮಾಡಿ. ನಿನ್ನೆ ಎಲ್ಲ 12, 13 ಇತ್ತು, ಇವತ್ತು 15,000 ಮೇಲೆ ಹೋಗಿದೆ ರಿವ್ಯೂಸು. ಅಂದರೆ ಪ್ರತಿ ರಿವ್ಯೂನೂ ಕೂಡ ಒಬ್ಬೊಬ್ಬನು ಒಂದೊಂದು ಪ್ಯಾರ, 2 ಪ್ಯಾರ ಬರೀತಾ ಇದ್ದಾನೆ ಈ ಸಿನಿಮಾ ಬಗ್ಗೆ. ಅದನ್ನು ನೋಡಿ ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ಇವತ್ತಿಂದ ಕೇರಳದಲ್ಲಿ ಅಂದರೆ 1ನೇ ತಾರೀಕು ಕೇರಳದಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಲ್ರೆಡಿ ಇಡೀ ತಂಡ ಕೊಚ್ಚಿನ್ ತಲುಪಿದೆಯಂತೆ. ಇವತ್ತಿಂದ ಕೇರಳದಲ್ಲಿ ಪ್ರಚಾರ ಕಾರ್ಯವನ್ನು ಶುರು ಮಾಡ್ತಿದೆ. ಇದೇ ವಾರ ಮಲಯಾಳಂನಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದ್ರ ಜೊತೆಗೆ ಹೊರದೇಶದಲ್ಲೂ ಆಗಲೇ ಸ್ಕೆಡ್ಯೂಲ್ ಆಗಿದೆ. ಜರ್ಮನಿ, USA, ಆಸ್ಟ್ರೇಲಿಯಾ, UK ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಎಲ್ಲ ಸ್ಕೆಡ್ಯೂಲ್ ಆಗಿದೆ. ಎಲ್ಲೆಲ್ಲಿ ಕನ್ನಡಿಗರಿದ್ದಾರೋ ಅಲ್ಲೆಲ್ಲ ಕನ್ನಡ ವರ್ಷನ್ ಆಫ್ ಸೂ ಫ್ರಮ್ ಸೋ ಆಲ್ರೆಡಿ ರಿಲೀಸ್ಗೆ ರೆಡಿಯಾಗಿದೆ. ಇದಲ್ಲದೆ ನಿನ್ನೆ ಹೇಳ್ದಂಗೆ ಬೇರೆ ಬೇರೆ ಭಾಷೆಯಲ್ಲಿ ಈ ಸಿನಿಮಾ ಡಬ್ ಆಗ್ತಿದೆ. ಆಯಾ ಭಾಷಿಕರಿಗೆ ಬೇರೆ ಬೇರೆ ದೇಶಗಳಲ್ಲಿ ಆಯಾ ಲ್ಯಾಂಗ್ವೇಜ್ ಕೂಡ ರಿಲೀಸ್ ಆಗುತ್ತೆ ಅಂತ ಚಿತ್ರತಂಡ ಹೇಳ್ತಾ ಇದೆ. ಸೂ ಫ್ರಮ್ ಸೋ ಅಗೇನ್ ವಾರದ 2ನೇ ದಿನ ಮಂಗಳವಾರವೂ ಭಾನುವಾರದಂತೆ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಈ ರಿದಮ್ಮು ನಾನು ಹೇಳ್ದಂಗೆ ಇದೇ ಸ್ಪೀಡನ್ನು, ಇದೇ ರಿದಮ್ನ ಕಾಯ್ದುಕೊಂಡ್ರೆ ಖಂಡಿತವಾಗ್ಲೂ ದಾಖಲೆಯ ಗಳಿಕೆ ಈ ಸಿನಿಮಾ ಮಾಡುತ್ತೆ ಅಂತ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನಮಸ್ಕಾರ.